ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಇದು ಎಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಂದಿನ ಪುಸ್ತಕ ವಿಮರ್ಶೆ AR ಮಣಿಕಾಂತ್ ಸರ್ ಬರೆದಿರುವ ಮನಸ್ಸು ಮಾತಾಡಿತು. 33 ಪುಟ್ಟ ಪುಟ್ಟ ಕಥೆಗಳುಳ್ಳ ಒಂದು ಕಥಾ ಸಂಗ್ರಹ ಅಂತ ಹೇಳ್ಬೋದು. ಈ ಪುಸ್ತಕದಲ್ಲಿ ನನ್ನ ಗಮನ ಸೆಳೆದ ಕತೆ ಮಗುವನ್ನು ನೋಡಲಂದು ಮಧ್ಯರಾತ್ರಿಯೇ ಎದ್ದು ಹೋದಳು. ಹೌದು, ಇದು ತಾಯಿ ಮಗುವಿಗಾಗಿ ಮಿಡಿಯುವಂತಹ ಕತೆ. ಕಥೆಯ ಹೆಸರು ಮಗುವನ್ನು ನೋಡಲೆಂದು ಮಧ್ಯರಾತ್ರಿಯೇ ಎದ್ದು ಹೋದಳು. ಅವಳು ಮೊಸರು ಮಾರುವ ಹೆಂಗಸು. ಆಕೆ ದೊಡ್ಡದೊಂದು ಮಡಿಕೆಯಲ್ಲಿ ಗಟ್ಟಿ ಮೊಸರನ್ನು ತರುತ್ತಿದ್ದಳು. ಮೊಸರು ಬೇಕೇನಮ್ಮ, ಮೊಸರು ಎಂದು ರಾಗವಾಗಿ ಕೂಗುತ್ತಾ ರಾಯಗಢದ ಕೋಟೆಯ ಸುತ್ತಲೂ ಇದ್ದ ಮನೆಗಳಿಗೆ ಮೊಸರು ಮಾರುತ್ತಿದ್ದಳು. ಬೆಳಕಿನಿಂದ ಸಂಜೆಯವರೆಗೂ ಮೊಸರು ಮಾರುವುದು, ಕತ್ತಲಾಗುವ ಮೊದಲೇ ಊರು ತಲುಪಿಕೊಳ್ಳುವುದು ಅವಳ ದಿನಚರಿಯಾಗಿತ್ತು. ಅದೇನು ಕಾರಣವೋ ಅದೊಂದು ದಿನ ಮೊಸರಿನ ವ್ಯಾಪಾರ ಚೆನ್ನಾಗಿ ಆಗಲಿಲ್ಲ. ಆಕೆಗೆ ಕುಟುಂಬ ನಿರ್ವಹಣೆಗೆ ಬೇರೆ ಯಾವುದೇ ಮೂಲ ಇರಲಿಲ್ಲ. ಆಗಲೇ ಸಂಜೆಯಾಗುತ್ತಿತ್ತು. ಸ್ವಲ್ಪ ಬೇಗ ಹೆಜ್ಜೆ ಹಾಕಿ 10 ಮನೆಗಳಿಗೆ ಹೋಗಬೇಕು, ಬೇಗ ವ್ಯಾಪಾರ ಮುಗಿಸಿ ಊರಿಗೆ ಹಿಂತಿರುಗಬೇಕು ಎಂದು ಆಕೆ ತನಗೆ ತಾನೇ ಹೇಳಿಕೊಂಡಳು. ಅನಂತರದ ಕ್ಷಣದಿಂದಲೇ ಅವಳ ನಡಿಗೆಯ ವೇಗ ಹೆಚ್ಚಿತ್ತು. ತಂದಿದ್ದ ಮೊಸರನ್ನೆಲ್ಲ ಮಾರಾಟ ಮಾಡಬೇಕೆಂಬ ಅವಸರದಲ್ಲಿ ಆಕೆ ಸಂಜೆಯಾಗಿದ್ದನ್ನು ಗಮನಿಸಲಿಲ್ಲ. ವ್ಯಾಪಾರ ಮುಗಿದಾಗ ಆಗಲೇ ಸೂರ್ಯಾಸ್ತವಾಗಿತ್ತು. ಓ, ಹೊತ್ತಾಗಿ ಹೋಯಿತು ಎಂದುಕೊಂಡು ಲಘುಬಗೆಯಿಂದ ಓಡೋಡಿ ಬಂದವಳು ಒಂದರೆ ಕ್ಷಣ ಮಾತೇ ಹೊರಡದೆ ನಿಂತು ಬಿಟ್ಟಳು. ಏಕೆಂದರೆ ಸಂಜೆ ಆಯ್ತೆಂಬ ಕಾರಣಕ್ಕೆ ಕೋಟೆಯ ಹೆಬ್ಬಾಗಿಲನ್ನು ಮುಚ್ಚಿಬಿಟ್ಟಿದ್ದರು. ಅದು ಶಿವಾಜಿ ಮಹಾರಾಜನ ಆಡಳಿತದ ಕಾಲ. ಭದ್ರತೆಯ ಕಾರಣಕ್ಕಾಗಿ ಸಂಜೆ 6 ಗಂಟೆ ಆಗುತ್ತಿದ್ದಂತೆಯೇ ಕೋಟೆಯ ಹೆಬ್ಬಾಗಿಲನ್ನು ಹಾಕಿಬಿಡಬೇಕು. ಮರುದಿನ ಬೆಳಗಿನ ಜಾವ 6 ಗಂಟೆಗೆ ಮತ್ತೆ ಕೋಟೆಯ ಬಾಗಿಲು ತೆರೆಯಬೇಕು. ಇದೊಂದು ವಿಷಯದಲ್ಲಿ ಯಾರಿಗೂ ರಿಯಾಯಿತಿ ಕೊಡುವಂತಿಲ್ಲ. ಪರ ಊರಿನಿಂದ ಬಂದ ಜನ ಹಿಂತಿರುಗಲು ತಡವಾದರೆ ಅವರಿಗೆ ಊಟ ವಸತಿಯ ಅನುಕೂಲ ಮಾಡಿಕೊಟ್ಟು ಮರುದಿನ ಅವರನ್ನು ಗೌರವದಿಂದ ಕಳಿಸಬೇಕು ಎಂದು ಶಿವಾಜಿ ಮಹಾರಾಜ ಆದೇಶ ಹೊರಡಿಸಿದ್ದ. ಮನೆಯಲ್ಲಿ ಪುಟ್ಟ ಮಗುವನ್ನು ಬಿಟ್ಟು ಬಂದಿದ್ದೇನೆ ಸ್ವಾಮಿ, ಅದನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ದಯವಿಟ್ಟು ಕೋಟೆಯ ಬಾಗಿಲು ತೆರೆದು ಉಪಕಾರ ಮಾಡಿ ಎಂದು ಮೊಸರು ಮಾರುವ ಹೆಂಗಸು ಸೈನಿಕರ ಬಳಿ ದೀನಳಾಗಿ ಪ್ರಾರ್ಥಿಸಿದಳು. ಸಾಧ್ಯವಿಲ್ಲ. ಸಂಜೆ ಕೋಟೆಯ ಬಾಗಿಲು ಮುಚ್ಚಿದ ನಂತರ ಮರುದಿನದವರೆಗೂ ತೆಗೆಯುವಂತಿಲ್ಲ ಎಂಬುದು ರಾಜಾಜ್ಞೆ. ನಾವು ಅದನ್ನು ಮೀರುವಂತಿಲ್ಲ ಎಂದ ಸೈನಿಕರು ಆಕೆಗೆ ಊಟ ವಸತಿಯ ಏರ್ಪಾಟು ಮಾಡಿದರು. ಬೆಳಿಗ್ಗೆ ಕೋಟೆಯ ಬಾಗಿಲು ತೆರೆದಾಕ್ಷಣವೇ ಹೋಗಿಬಿಡಬಹುದು, ಗಾಬರಿ ಆಗಬೇಡ ಎಂದು ಸಮಾಧಾನವನ್ನು ಹೇಳಿ ಹೋದರು. ಹೀಗೆ ಸಮಯ ಉರುಳಿತು. ಮಧ್ಯರಾತ್ರಿ ಆಯಿತು. ಈ ಹೆಂಗಸಿಗೆ ನಿದ್ದೆ ಬರಲಿಲ್ಲ. ಕಣ್ಮುಚ್ಚಿದರೆ ಸಾಕು ಮಗು ಅಳುತ್ತಿರುವ ದೃಶ್ಯ ಮತ್ತೆ ಮತ್ತೆ ಕಣ್ಮುಂದೆ ಬರುತ್ತಿತ್ತು. ಮಗ್ಗಲು ಬದಲಿಸಿದರೆ ಮಗು ಅಳುತ್ತಿರುವ ಸದ್ದು ಕಿವಿಯಲ್ಲಿ ಗುಯ್ಗೊಡುತ್ತಿತ್ತು. ಅನಂತರದಲ್ಲಿ ಆಕೆಗೆ ಮಲಗಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ಒಂದು ನಿರ್ಧಾರಕ್ಕೆ ಬಂದವಳಂತೆ ಆಕೆ ಎದ್ದು ಹೋದಳು. ಮರುದಿನ ಬೆಳಗಾಯಿತು. ಕೋಟೆಯ ಬಾಗಿಲು ತೆರೆವ ಮೊದಲೇ ಆ ಹೆಂಗಸಿಗೆ ವಿಷಯ ತಿಳಿಸಲು ಬಂದ ಸೈನಿಕರು ಬೆಚ್ಚಿಬಿದ್ದರು. ಕಾರಣ, ಆ ಹೆಂಗಸು ಕಣ್ಮರೆಯಾಗಿದ್ದಳು. ಕೋಟೆಯ ಬಾಗಿಲು ಮುಚ್ಚಿದಂತೆಯೇ ಇತ್ತು. ಪಹರೆಯವರು ಇಡೀ ರಾತ್ರಿ ಎಚ್ಚರವಿದ್ದರು. ವಿಷಯ ಹೀಗಿರುವಾಗ ಆಕೆ ಕಣ್ಮರೆಯಾದದ್ದು ಹೇಗೆಂದೇ ಸೈನಿಕರಿಗೆ ತಿಳಿಯಲಿಲ್ಲ. ಅವರು ಗಾಬರಿಯಿಂದ ಓಡೋಡಿ ಹೋಗಿ ಶಿವಾಜಿಗೆ ಎಲ್ಲ ವಿಷಯವನ್ನು ತಿಳಿಸಿದರು. ಆ ಹೆಂಗಸು ಯಾವ ಊರಿನವಳು ಎಂಬುದನ್ನು ಪತ್ತೆ ಮಾಡಿ ಅಲ್ಲಿಗೆ ಸೈನಿಕರನ್ನು ಕಳುಹಿಸಿ ಆಕೆ ಮನೆಯಲ್ಲಿದ್ದರೆ ಬಂಧಿಸಿ ಕರೆತನ್ನಿ, ನಂತರ ವಿಚಾರಣೆ ನಡೆಸೋಣ ಎಂದು ಶಿವಾಜಿ ಆದೇಶಿಸಿದ. ರಾಜಾಜ್ಞೆ ಅಂದ ಮೇಲೆ ಕೇಳಬೇಕೇ? ಶಿವಾಜಿಯ ಸೈನಿಕರು ಆ ಹೆಂಗಸಿನ ಊರಿಗೆ ತರಾತುರಿಯಲ್ಲಿ ಬಂದರು. ಈಕೆ ಲಾಲಿ ಹಾಡಿಕೊಂಡು ತೊಟ್ಟಿಲು ತೂಗುತ್ತಾ ಮಗುವನ್ನು ಮಲಗಿಸುತ್ತಿದ್ದಳು. ಸೈನಿಕರು ಮಹಾಪ್ರಭುಗಳ ಅಪ್ಪಣೆಯಾಗಿದೆ ಎಂದು ಹೇಳಿ ಆಕೆಯನ್ನು ಬಂಧಿಸಿ ಕರೆತಂದರು. ನೀನು ಕೋಟೆಯಿಂದ ಕಳ್ಳರಂತೆ ಹೊರಗೆ ಹೋಗಿರುವುದು ನಿಜಕ್ಕೂ ಅಪರಾಧ. ಆದರೆ ಕೋಟೆಯ ಹೆಬ್ಬಾಗಿಲು ಮುಚ್ಚಿದ್ದರೂ ಇರುವೆಯೂ ನುಸುಳಿ ಹೋಗದಂಥ ಭದ್ರತಾ ವ್ಯವಸ್ಥೆ ಇದ್ದರೂ ನೀನು ತಪ್ಪಿಸಿಕೊಂಡು ಹೋಗಲು ಹೇಗೆ ಸಾಧ್ಯವಾಯಿತು ಎಂದು ತಿಳಿಯುವಾಸೆ. ಶಿವಾಜಿ ಗಂಭೀರರಾಗಿ ಹೇಳಿದ. ಮಹಾಪ್ರಭು, ಹೀಗೆ ಬನ್ನಿ ಎಂದು ಆಕೆ ಮುಂದೆ ನಡೆದಳು. ಅಂಗರಕ್ಷಕರೊಂದಿಗೆ ಶಿವಾಜಿಯು ಹೆಜ್ಜೆ ಇಟ್ಟ. ಮೊಸರು ಮಾರುವ ಹೆಂಗಸು ಕೋಟೆಯ ಒಂದು ಮೂಲೆಗೆ ಬಂದು ನಿಂತಳು. ಅಲ್ಲಿ ತುಂಬ ಕಷ್ಟದಿಂದ ಒಬ್ಬರು ನುಸುಳುವಂಥ ಕಿಂಡಿಯೊಂದಿತ್ತು. ಅದನ್ನು ತೋರಿಸುತ್ತಾ ಆಕೆ ಹೇಳಿದಳು, ಮಹಾಸ್ವಾಮಿ, ನನ್ನ ಗಂಡ 6 ತಿಂಗಳ ಹಿಂದೆ ತೀರಿಕೊಂಡ. ಮನೆಯಲ್ಲಿ 1.5 ವರ್ಷದ ಮಗುವಿದೆ.
ಅದಕ್ಕೆ ಊಟ ಮಾಡಿಸಬೇಕಿತ್ತು, ಜೋಗುಳ ಹಾಡಿ ಮಲಗಿಸಬೇಕಿತ್ತು. ಇಲ್ಲಿಂದ ಹೊರ ಹೋಗಲು ರಹಸ್ಯ ಮಾರ್ಗವಿದೆ ಎಂದು ನನಗೂ ಗೊತ್ತಿರಲಿಲ್ಲ. ಮಗುವಿನ ನೆನಪಾಗಿದ್ದರಿಂದ, ನನ್ನ ಮಗುವಿಗೆ ಯಾರೂ ದಿಕ್ಕಿಲ್ಲ ಅನಿಸಿದ್ದರಿಂದ ಕೋಟೆಯಿಂದ ಹೊರಬೀಳಲು ಎಲ್ಲಾದರೂ ದಾರಿ ಇದೆಯೇನೋ ಎಂದು ಹುಡುಕುತ್ತಾ ಬಂದೆ. ಆಗ ಆಕಸ್ಮಿಕವಾಗಿ ಈ ಮಾರ್ಗ ಕಾಣಿಸಿತು. ಮಗುವನ್ನು ನೋಡುವ ಆಸೆಯಿಂದ ಈ ದಾರಿಯ ಮೂಲಕ ಹೊರಹೋದೆ. ತಪ್ಪಾಗಿದ್ದರೆ ಮಹಾಸ್ವಾಮಿಗಳು ಕ್ಷಮಿಸಬೇಕು ಅಂದಳು. ಅವಳು ತೋರಿಸಿದ ಕಿಂಡಿ ಆಚೆಗಿನ ದಾರಿಯನ್ನು ನೋಡಿ ಶಿವಾಜಿ ಬೆಚ್ಚಿಬಿದ್ದ. ಕಾರಣ, ಆ ಸುರಂಗದ ಹಾದಿಯಲ್ಲಿ ಕಲ್ಲು ಮುಳ್ಳುಗಳಿದ್ದವು. ಮಿಗಿಲಾದಿ ಹಾದಿಯುದ್ದಕ್ಕೂ ಕಗ್ಗತ್ತಲು. ಆ ಅಪರಿಚಿತ ದಾರಿಯಲ್ಲಿ ಹಾವು ಚೇಳುಗಳು ಯಾವಾಗ ಬೇಕಾದರೂ ಎದುರಾಗಬಹುದಿತ್ತು. ಶಸ್ತ್ರಸಜ್ಜಿತ ಸೈನಿಕರೇ ಬೆಳಗಿನ ವೇಳೆಯಲ್ಲೇ ನಡೆದು ಹೋಗಲು ಭಯಪಡುವಂಥ ಹಾದಿಯದು. ಅಂಥ ದಾರಿಯಲ್ಲಿ ಈ ಹೆಂಗಸು ನಟ್ಟ ನಡುರಾತ್ರಿ ಏಕಾಂಗಿಯಾಗಿ ನಡೆದು ಹೋಗಿ ಮನೆ ತಲುಪಿದ್ದಳು. ನಂತರ ಮಗುವನ್ನು ಮಡಿಲಿಗೆ ಹಾಕಿಕೊಂಡು ಜೋಗುಳ ಹಾಡಿದ್ದಳು. ಅಮ್ಮನ ಅಂತಃಕರಣ ಎಂತೆಂಥ ಪವಾಡಗಳನ್ನು ಮಾಡಿಸುತ್ತದೆಯಲ್ಲವೇ ಎನ್ನುವುದು ನೆನಪಾದ ತಕ್ಷಣವೇ ಶಿವಾಜಿಯ ಕಂಗಳು ಮಂಜಾದವು. ಅವನಿಗೆ ತಕ್ಷಣವೇ ತಾಯಿ ಜೀಜಾಬಾಯಿಯ ನೆನಪಾಯಿತು. ಆಕೆ ಕೂಡ ನನ್ನನ್ನು ಇಷ್ಟೇ ಪ್ರೀತಿ, ಮಮತೆ ಮತ್ತು ಅಕ್ಕರೆಯಿಂದ ಬೆಳೆಸಿದಳಲ್ಲವೇ ಅಂದುಕೊಂಡ. ಅಮ್ಮ ಮತ್ತು ಅವಳ ತ್ಯಾಗದ ನೆನಪಾದಾಗ ಶಿವಾಜಿಯ ಕಂಗಳಿಂದ 2 ಹನಿಗಳು ಪಳಕ್ಕನೆ ಉದುರಿದ್ದವು. ಮಹಾರಾಜರ ಮುಖಭಾವ ದಿಢೀರ್ ಬದಲಾಗಿದ್ದು ಕಂಡು ಆ ಹೆಂಗಸು ಹೆದರಿ ಹೋದಳು. ಭದ್ರತಾ ವೈಫಲ್ಯದ ನೆಪದಲ್ಲಿ ಭಾರೀ ಶಿಕ್ಷೆ ವಿಧಿಸಿದರೆ ಮಗುವಿನ ಗತಿಯೇನೋ ಅನ್ನಿಸಿತು. ಆಕೆ ಮತ್ತೊಮ್ಮೆ ಆರ್ದ್ರಳಾಗಿ, ಮಹಾಪ್ರಭು, ಈ ತಪ್ಪನ್ನು ಕ್ಷಮಿಸಿಬಿಡಿ. ನನ್ನ ಮಗುವಿಗೆ ಯಾರೂ ದಿಕ್ಕಿಲ್ಲ ಪ್ರಭು. ಅಮ್ಮ, ಅವಳ ಮಾತು ಮುಗಿಯುವ ಮೊದಲೇ ಶಿವಾಜಿ ಮಾತಾಡಿದ. ದೊರೆಯ ದನಿಯಲ್ಲಿ ಕಾಣಿಸಿದ ಮಾರ್ದವ ಭಾವ ಕಂಡು ಆಕೆ ಬೆರಗಾಗಿ ನಿಂತಿದ್ದಾಗಲೇ ಆತ ಹೇಳಿದ, ನಿನ್ನದೇನು ತಪ್ಪಿಲ್ಲ ತಾಯಿ. ನಿನ್ನಂಥ ಧೀರ ತಾಯಂದಿರು ಇರುವವರೆಗೂ ಯಾವ ಮಗುವೂ ಅನಾಥವಾಗುವುದಿಲ್ಲ. ನೀನಿನ್ನು ಸಂತೋಷದಿಂದ ಹೋಗಿ ಬಾ. ನಿನಗೂ ನಿನ್ನ ಮಗುವಿಗೂ ಒಳ್ಳೆಯದಾಗಲಿ. ನಿನ್ನಂಥ ತಾಯಂದಿರ ಹಾರೈಕೆ ನನ್ನನ್ನೂ ಕಾಪಾಡಲಿ. ಕತೆ ಹೇಗಿತ್ತು? ಈ ಕಥೆಯನ್ನು ನಮಗೆ ಕೊಟ್ಟಂಥ AR ಮಣಿಕಾಂತ್ ಸರ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾಯಿ ತನ್ನ ಮಗುವಿಗಾಗಿ ಮಿಡಿಯುವಂತಹ ಮಮತೆ ಕತೆ ಅಂತಹ ರಾಜನನ್ನೇ ಭಾವುಕರನ್ನಾಗಿಸಿತು. ನಿಮಗೂ ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.